ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕಥೆಗೆ ಎಲ್ರಿಗೂ ಸ್ವಾಗತ. ಅನಿರೀಕ್ಷಿತ ಮದುವೆ. ಆ ದಿನ ಮನೆಯ ಮುಂದೆ ಹಸಿರು ತೋರಣದ ಸಂಭ್ರಮ. ಚಪ್ಪರ ಹಾಕಿ ಮನೆಯನ್ನು ಸಿಂಗರಿಸಿ ಜಾಹ್ನವಿ ಮಾಡಿದ ಪೂಜೆ ಪುನಸ್ಕಾರಗಳಿಂದ ಮನೆಯಲ್ಲಿ ಧೂಪ ದೀಪಗಳಿಂದ ಕಂಗೊಳಿಸ್ತಾ ಇತ್ತು ಮನೆ. ಚಪ್ಪರ ಪೂಜೆಯನ್ನು ಮಾಡಿ ಖುಷಿಯಿಂದ ಹೊರಟರು ಕಲ್ಯಾಣ ಮಂಟಪಕ್ಕೆ ಅಣ್ಣ ತಂಗಿ. ಇದು ಅಣ್ಣ ತಂಗಿಗೆ ತುಂಬ ಶುಭ ದಿನ ಆಗಿತ್ತು ಅಂತ ಹೇಳ್ಬೋದು. ಹೊರಟರು ಕಲ್ಯಾಣ ಮಂಟಪಕ್ಕೆ. ವಿದ್ಯುತ್ ಅಲಂಕಾರದಿಂದ ಸುಂದರವಾಗಿ ಅಲಂಕರಿಸಲ್ಪಟ್ಟ ಕಲ್ಯಾಣ ಮಂಟಪದ ಮುಂದೆ ರೋಲ್ಸ್ ರಾಯ್ಸ್ ಕಾರು ಬಂದು ನಿಂತಿತ್ತು. ಅದರಲ್ಲಿ ಸೂಟ್ ಧರಿಸಿದ್ದ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ತನ್ನ ಕಣ್ಣಿಗಿದ್ದ ಗ್ಲಾಸಸ್ ಮೂಲಕ ಡೋರ್ ತೆಗೆಯದೇನೆ ಸುತ್ತಲೂ ನೋಡಿದನು. ಅವನ ಕಣ್ಣು ಯಾರನ್ನು ಹುಡುಕ್ತಾ ಇತ್ತು. ಅಲ್ಲಿ ತನಗೆ ಬೇಕಾದ ವ್ಯಕ್ತಿ ಕಾಣಿಸಲಿಲ್ಲ ಅನಿಸುತ್ತೆ. ಅದರಿಂದ ಕಿರಿಕಿರಿಗೊಂಡು ಮತ್ತೆ ಡೋರ್ ಹಾಕಿ ಫೋನ್ನ ತೆಗೆದುಕೊಂಡು ಕರೆ ಮಾಡಿದನು. ಆದರೆ ಫೋನ್ ರಿಂಗ್ ಆಗ್ತಾಯಿದ್ರು ಕೂಡ ಯಾರೂ ಫೋನ್ನ ರಿಸೀವ್ ಮಾಡ್ತಾಯಿಲ್ಲ. ಅದೇ ಕೋಪಕ್ಕೆ ಫೋನನ್ನು ಸೀಟಿನ ಮೇಲೆ ಎಸೆದ್ಬಿಟ್ಟ. ಅರ್ಧ ಗಂಟೆಯ ನಂತರ ಮದುವೆಯನ್ನು ಒಂದು ಸುಂದರ ಕನಸಿನಂತೆ ಊಹಿಸಿಕೊಂಡು ಸುಂದರವಾಗಿ ರೆಡಿಯಾಗಿ ಎಷ್ಟೋ ಕನಸುಗಳೊಂದಿಗೆ ನಾಚಿಕೆಯಿಂದ ಮಂಟಪಕ್ಕೆ ಹೆಜ್ಜೆ ಹಾಕಿದ್ಲು ಜಾಹ್ನವಿ. ತನ್ನ ಮುಂದೆ ಒಂದು ದೊಡ್ಡ ಸುನಾಮಿ ಬಂದು ತನ್ನನ್ನು ಅಪ್ಪಳಿಸುತ್ತೆ, ಅದರಲ್ಲಿ ಮುಳುಗಿಸಲು ಸಿದ್ಧವಾಗಿದೆ ಎಂದು ತಿಳಿಯದೆ ಮದುವೆಯ ಪೀಠದ ಮೇಲೆ ನಾಚಿಕೆಯಿಂದ ಕುಳಿತಲು ಬಂದು ಜಾಹ್ನವಿ. ಪುರೋಹಿತರು ಮಾಂಗಲ್ಯಂ ತಂತುನಾ ನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧ ಶುಭಲಗ್ನ ತತ್ವಜೀವಂ ಶಾರದಂ ಶತಂ ಎಂದು ಪುರೋಹಿತರು ವರನಿಗೆ ತಾಳಿ ಕಟ್ಟಲು ಕೈಗೆ ಕೊಟ್ಟರು. ಆದರೆ ಮದುವೆಗೆ ಬಂದವರೆಲ್ಲರೂ ವರನು ತಾಳಿ ಕಟ್ಟಿದರೆ ಅಕ್ಷತೆ ಹಾಕಿ ಆಶೀರ್ವದಿಸಲು ಸಿದ್ಧರಾಗಿದ್ದರು. ವರನು ತಾಳಿಯನ್ನು ತೆಗೆದುಕೊಂಡು ಮೇಲೆದ್ದನು. ವರನು ತಾಳಿ ಕಟ್ತಾನೆ ಎಂದು ವಧು ತಲೆ ತಗ್ಗಿಸಿ ಕುಳಿತಿದ್ಲು. ಆದರೆ ಯಾರೂ ಊಹಿಸದ ರೀತಿಯಲ್ಲಿ ವರನು ಕೈಲಿದ್ದ ತಾಳಿಯನ್ನು ಕೆಳಗಡೆ ಎಸೆದು ಮಂಟಪದಿಂದ ಕೆಳಗಡೆ ಇಳಿದು ಹೋಗ್ಬಿಟ್ಟ. ಕೊರಳಿಗೆ ತಾಳಿ ಕಟ್ಟದೆ ಕೆಳಗಡೆ ಹೋಗ್ತಾ ಇರುವ ವರನನ್ನು ನೋಡಿ ವಧು ಜಾಹ್ನವಿ ಶಾಕಾಗಿ ಹಾಗೆಯೇ ನೋಡ್ತಾ ನಿಂತ್ಬಿಟ್ಲು. ಜಾಹ್ನವಿಯ ಅಣ್ಣ ಮನೋಜ್ಗೆ ಏನಾಗ್ತಾ ಇದೆ ಎಂದು ಅರ್ಥ ಆಗದೆ ವರನ ಕಾಲು ಹಿಡಿದು ಬೇಡ್ಕೊಂಡ. ಕೇಳಿಸ್ಕೊಳ್ಳದೆ ತಾವು ನೋಡಿದ ವಿಷಯದ ಬಗ್ಗೆ ಹೇಳಿ ಜಾಹ್ನವಿ ಬಗ್ಗೆ ತಪ್ಪಾಗಿ ಮಾತನಾಡ್ತಾ ಅಲ್ಲಿಂದ ಹೊರಟು ಹೋದರು. ಏನನ್ನ ಜಾಹ್ನವಿ ತಪ್ಪಾಗಿ ಮಾತನಾಡಿದರು ಅಂತ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಮದುವೆಗೆ ಬಂದವರು ಆಡ್ಕೊಳ್ತಾ ಇದ್ದ ಮಾತನ್ನು ಕೇಳಿದ ಮನೋಜ್ ಮಾನ ಹೋದ್ಮೇಲೆ ಬದುಕಿದ್ದು ಏನು ಪ್ರಯೋಜನ ಎಂದು ಶಾಕ್ನಲ್ಲಿ ಕುಳಿತಿದ್ದ. ಜಾಹ್ನವಿಯನ್ನು ಎಬ್ಬಿಸಿ ಕೈ ಹಿಡಿದು ರೂಮಿನೊಳಗಡೆ ಹೇಳ್ಕೊಂಡು ಹೋದ. ಮದುವೆಗೆ ಬಂದವರೆಲ್ಲರೂ ಕೂಡ ಡೋರ್ ತೆಗಿ ಎಂದು ಬಡಿತಾ ಇದ್ರು. ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಬಂದ ಆ ವ್ಯಕ್ತಿ ಎಲ್ಲರನ್ನ ತಳ್ತಾ ಮುಂದೆ ಬಂದು ಡೋರ್ಗೆ ಒಂದು ಒದೆ ಕೊಟ್ಟ ನೋಡಿ. ಅಷ್ಟೇ, ಡೋರ್ 2 ತುಂಡಾಯಿತು. ಒಳಗಡೆ ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದ ಮನೋಜ್ ಕೆನ್ನೆಗೆ ಬಾರಿಸಿ, ನಿನಗೇನಾದರೂ ಹುಚ್ಚು ಹಿಡ್ದಿದೆಯಾ, ಏನು ಮಾಡ್ತಾ ಇದೀಯಾ ನೀನು ಎಂದು ಸೀರಿಯಸ್ ಆಗಿ ಕೇಳಿದನು. ಮತ್ತೇನು ಮಾಡಲಿ, ನನ್ನ ತಂಗಿಯ ತಪ್ಪು ಇಲ್ಲದೇ ಇದ್ದರೂ ಕೂಡ ಮದುವೆಯವರು ಹೊರಟೋದ್ರು, ಹುಡುಗ ಕೂಡ ಹೊರಟು ಹೋದ. ಮಾನ ಹೋದ್ಮೇಲೆ ಇನ್ಯಾಕೆ ಬದುಕಬೇಕು, ನನ್ನ ತಂಗಿಗೆ ಜೀವನದಲ್ಲಿ ಮದುವೆ ಮಾಡಲು ಸಾಧ್ಯವೇ ಇನ್ನು ಎಂದು ಅಳ್ತಾ ಇದ್ದ. ಜಾಹ್ನವಿ ಮಾತ್ರ ಇನ್ನೂ ಆ ಶಾಕ್ನಲ್ಲೇ ಹಾಗೆಯೇ ನಿಂತಿದ್ಲು. ಈಗ ನಿನಗೆ ಏನು ಬೇಕು, ನಿನ್ನ ತಂಗಿಯ ಕೊರಳಿಗೆ ತಾಳಿ ಬೀಳಬೇಕು ಅಷ್ಟೇ ತಾನೇ ಎಂದು ಜಾಹ್ನವಿ ಕೈ ಹಿಡಿದು ಎಳ್ಕೊಂಡು ಮಂಟಪಕ್ಕೆ ಕರೆತಂದು ವರ ಅಲ್ಲಿ ಎಸೆದಿದ್ದಂತಹ ತಾಳಿಯನ್ನು ತೆಗೆದುಕೊಂಡು ಜಾಹ್ನವಿ ಕೊರಳಿಗೆ ಕಟ್ಟಿದನು. ಮನೋಜ್ ಹತ್ರ ಹೋಗಿ, ಇದಕ್ಕಾಗಿ ಯಾರಾದರೂ ಸಾಯಲು ಬಯಸ್ತಾರಾ ಅಂತ ಹೇಳಿ ಅವನು ಹಾಗೆ ತಾಳಿ ಕಟ್ತಾನೆ ಎಂದು ಊಹಿಸದೆ ಮನೋಜ್ ಅವನ ಕೈ ಹಿಡಿದು, ನೀನು ಮಾಡಿದ ಈ ಸಹಾಯಕ್ಕೆ ನಿನ್ನ ಋಣನ ಹೇಗೆ ತೀರಿಸಲಿ, ಈಗ ನೀನು ಇಲ್ಲದೇ ಇದ್ದರೆ ನಾವಿಬ್ಬರು ಶವವಾಗಿ ಉಳಿತಾ ಇದ್ವು ಅಂದನು. ಇನ್ನು ಸಾಕು ನಿಲ್ಲಿಸು, ಸರಿ ನಾನು ಹೋಗ್ತೀನಿ ಎಂದು ಹೊರಟಾಗ ಆರ್ಯನ್, ನಿಲ್ಲು, ಏನು ಹೇಳು ಅಂದನು. ಒಬ್ಬನೇ ಹೋಗ್ತಾ ಇದೀಯಾ, ಆರ್ಯನ್ ಜಾಹ್ನವಿಯನ್ನು ಕರ್ಕೊಂಡು ಹೋಗಲ್ವಾ ಅಂದನು. ಜಾಹ್ನವಿ ಅವಳು ಯಾರು ಎಂದು ಕೇಳಿದನು ಆರ್ಯನ್. ನೀನು ತಾಳಿ ಕಟ್ಟಿದ ನಿನ್ನ ಹೆಂಡತಿ ಆರ್ಯನ್, ನಮ್ಮ ತಂಗಿ, ಅವಳನ್ನು ನಿನ್ನ ಜೊತೆ ಕರ್ಕೊಂಡು ಹೋಗಬೇಕಲ್ವಾ, ಏನು ಅವಳನ್ನು ನಮ್ಮ ಮ್ಯಾನ್ಷನ್ಗೆ ಕರ್ಕೊಂಡು ಹೋಗಬೇಕಾ, ನಾನು ನಿನಗಾಗಿ ತಾಳಿ ಕಟ್ಟೆ ಅಷ್ಟೇ ಹೊರತು ನನ್ನ ಜೊತೆ ಮ್ಯಾನ್ಷನ್ಗೆ ಕರ್ಕೊಂಡು ಹೋಗಲಿಕ್ಕೆ ಅಲ್ಲ. ಇಂತಹ ಹುಚ್ಚು ಆಲೋಚನೆಗಳನ್ನು ಮನಸ್ಸಿಗೆ ತರಬೇಡ.
ಎಂದು ವೇಗವಾಗಿ ನಡ್ಕೊಂಡು ಹೋದ. ಅಲ್ಲಿವರೆಗೆ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದ ಜಾಹ್ನವಿ ಮನೋಜ್ ಕಾಲ್ಮುಟ್ಟಿ ನಮಸ್ಕರಿಸಿ ಆರ್ಯನ್ ಹಿಂದೆನೇ ಓಡಿದ್ಲು. ಆರ್ಯನ್ ಕಾರಿನಲ್ಲಿ ಕುಳಿತು ಕೂಡಲೇ ಜಾಹ್ನವಿ ಕೂಡ ಕಾರಿನ ಡೋರ್ ತೆಗೆದು ಕುಳಿತಳು. ಜಾಹ್ನವಿ ಕಾರ್ನಲ್ಲಿ ಕುಳಿತಿರೋದನ್ನು ನೋಡಿ ಆರ್ಯನ್ ಕೋಪದಿಂದ, ಹೌ ಡೇರ್ ಯು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕಾರ್ನಲ್ಲಿ ಕುಳಿತುಕೊಳ್ತೀಯಾ, ಗೆಟ್ ಡೌನ್ ಮೈ ಕಾರ್ ಎಂದು ಕಿರ್ಚುತ್ತಾ ಮನೋಜ್ ಎಂದು ಕರೆದನು. ಅಣ್ಣ, ನನಗಾಗಿ ಮದುವೆಯಾಗಿದೆ, ನಾನು ಇವ್ರ ಜೊತೆ ಹೋಗಬೇಕು ಅಲ್ವಾ ಅಂದ್ಲು ಜಾಹ್ನವಿ. ಆರ್ಯನ್ ಕಾರಿಳಿದು, ನಾನು ನಿನಗಾಗಿ ಇವಳ ಕೊರಳಿಗೆ ತಾಳಿ ಕಟ್ಟಿದೆ ಹೊರತು ನನ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕಲ್ಲ ಎಂದು ಇವಳಿಗೆ ನೀನು ಹೇಳು ಅಂದನು. ಜಾಹ್ನವಿ ಹೇಳೋದನ್ನು ಕೇಳು, ಮನೆಗೆ ಹೋಗಿ ಮಾತಾಡೋಣ ಎಂದು ಜಾಹ್ನವಿಯನ್ನು ಕಾರಿಂದ ಕೆಳಗಡೆ ಇಳಿಸಿದನು ಮನೋಜ್. ಆರ್ಯನ್ ಕಾರ್ನಲ್ಲಿ ಕುಳಿತುಕೊಳ್ತಾ ವೇದಾಂತ್ ಬರ್ತೀನಿ ಎಂದಿದ್ದ, ಬರಲಿಲ್ಲ. ಅವನೇನಾದರೂ ಒಂದು ವೇಳೆ ಬಂದರೆ ನಾನು ಹೊರಟೆ ಎಂದು ಹೇಳಿಬಿಡು ಎಂದು ಕಾರ್ನ ಸ್ಟಾರ್ಟ್ ಮಾಡಿ ವೇಗವಾಗಿ ಹೋದ. ಜಾಹ್ನವಿ ಆರ್ಯನ್ ಹೋದ ದಾರಿಯನ್ನೇ ನೋಡಿ ಸಂಕಟದಿಂದ, ಅಣ್ಣ, ನನಗೆ ಯಾಕೆ ಹೀಗಾಯಿತು, ಮದುವೆ ಅಂದರೆ ಎಷ್ಟು ಸುಂದರವಾಗಿ ಊಹಿಸ್ಕೊಂಡಿದ್ದೆ, ಊಹೆಗಳಿಗೆ ಬೇರೆ ಜೀವನವೇ ಬೇರೆ ಎಂದು ಈಗ ತಿಳಿಯಿತು ನನಗೆ ಅಂತ ನೋವಿನಿಂದ ಹೇಳಿದ್ಲು ಜಾಹ್ನವಿ. ಬೇಸರ ಪಡಬೇಡ ಜಾನು, ನಡೆ ಹೋಗೋಣ ಎಂದು ಆಟೋಗಾಗಿ ಕಾಯ್ತಾ ನಿಂತರು. ಅವ್ರ ಮುಂದೆ ಒಂದು ಕಾರ್ ಬಂದು ನಿಂತಿತು. ಅದರಿಂದ ಇಳಿದು, ಏನೋ ಇಲ್ಲಿ ನಿಂತಿದ್ದೀರಾ, ಕೆಲಸವಿದ್ದಿದ್ದರಿಂದ ಸ್ವಲ್ಪ ಬರೋದು ತಡ ಆಯಿತು, ಮದುವೆ ಮುಗೀತಾ, ನೀವಿಬ್ಬರೇ ಇದ್ದೀರಾ, ವರ ಎಲ್ಲಿದ್ದಾನೆ ಎಂದು ಕೇಳಿದನು ವೇದಾಂತ್. ವೇದಾಂತ್ ಅವಳ ಕೊರಳಲ್ಲಿ ತಾಳಿ ಇರೋದನ್ನು ನೋಡಿ ಏನಾಗಿರಬಹುದು ಎಂದು ಆಲೋಚಿಸ್ತಾ, ಈಗ ಕೇಳಿ ನೋವು ಕೊಡೋದು ಬೇಡ ಎಂದು ಇಬ್ಬರನ್ನ ಕಾರ್ನಲ್ಲಿ ಕುಳಿಸ್ಕೊಂಡು ಆರ್ಯನ್ ಕಾರ್ನಲ್ಲಿದ್ದ ಮಿನಿ ಫ್ರಿಜ್ನಿಂದ ಬೀರ್ ಟಿನ್ನ ತೆಗೆದು ಕುಡಿತಾ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ. ಕಾರ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಎಂಬ ಅರಿವು ಅವನಿಗೆ ಇಲ್ಲ. ಇನ್ನೊಂದು ಟಿನ್ ಕುಡಿದ ಕೂಡಲೇ ಪೂರ್ತಿ ಮತ್ತೆರಿತು ಅವನಿಗೆ. ಕಾರ್ ಹೇಗೆ ಹೋಗ್ತಾ ಇದೆ ಎಂದು ನೋಡ್ತಾ ಇಲ್ಲ ಅವನು. ಐ ಹೇಟ್ ಯು ಎಂದು ಏನೋ ಗುಣಗೊಳ್ತಾ ಸ್ಟೇರಿಂಗ್ ಮೇಲೆ ಬಿದ್ದು ಮಂಪರ್ನಲ್ಲಿ ಹೋದ. ಎದುರಿಗೆ ಬರುವವರು ಮನೆಯಲ್ಲಿ ಹೇಳಿ ಬಂದಿದೆಯಾ ಇಲ್ವೋ ಎಂದು ಬೈತಾ ಹೋದರೂ ಕೂಡ ಕಾರ್ ಅತ್ತ ಇತ್ತ ವಾಲ್ತಾ ಹೋಗ್ತಾ ಇದೆ. ಎದುರಿಗೆ ಒಂದು ದೊಡ್ಡ ಲಾರಿ ಕೂಡ ಬರ್ತಾ ಇದೆ. ಆರ್ಯನ್ ಇದರ ಅರಿವೇನೇ ಇಲ್ಲದೆ ಲಾರಿ ಡ್ರೈವರ್ ಹಾರ್ನ್ ಮಾಡ್ತಾ ಇದ್ರು ಕೂಡ ಕಾರ್ ಹಾಗೇನೆ ಬರ್ತಾ ಇರೋದನ್ನು ನೋಡಿ ಡ್ರೈವರ್ ಭಯಗೊಂಡು ಲಾರಿಯಿಂದ ಕೆಳಗಡೆ ಜಿಗಿದ್ಬಿಟ್ಟ. ಮನೋಜ್ ಅವರ ಮನೆ ಮುಂದೆ ಕಾರ್ ಬಂದು ನಿಂತಿತು. ಮನೋಜ್ ಮತ್ತು ಜಾಹ್ನವಿ ಕಾರ್ ಇಳಿದು ಎದುರಿಗಿರುವ ದೃಶ್ಯ ನೋಡಿ ಶಾಕ್ ಆದರು. ವೇದಾಂತ್ ಕೂಡ ಇಳಿದು ನೋಡಿ ಹಾಗೆ ಶಾಕ್ ಆಗಿ ನಿಂತ್ಬಿಟ್ಟನು. ಈ ಕತೆ ಮುಂದುವರಿಯೋದು. ಅವ್ರು ಹಾಗೆ ಶಾಕ್ ಆಗಲು ಕಾರಣ ಏನು ಅಂದರೆ, ಈಗಷ್ಟೇ ಮದುವೆಯಾದ ಆರ್ಯನ್ಗೆ ಏನಾದರೂ ಆಗ್ಬಿಡ್ತಾ, ಮಿಸ್ ಮಾಡದೆ ಕಾದು ನೋಡಿ ಮುಂದಿನ ಎಪಿಸೋಡ್ನಲ್ಲಿ.